ನಿಜವಾಗ್ಲೂ ಪಿರುತಿ ಮಾಡಾಗಿದ್ರೆ ಹೇಳಿ, ನಾನು ಮಾಡ್ತೀನಿ. ಅದ್ ನನ್ನಿಂದ ಆಗಕ್ಕಿಲ್ಲ. ಎಲ್ಲದಕ್ಕೂ ವಾದ ಮಾಡ್ದೆ, ನಾನು ಹೇಳ್ದಂಗೆ ಕೇಳು. ಹೌದೇ, ನಾನ್ ಯಾಕೆ ಮಾಡ್ಬೇಕು? ಅಯ್ಯ ಅದ್ಕೆಮ್ಮ ನಿಲ್ಸಿ, ಬಾಯಿನ ಇಲ್ಲ ಬೊಂಬಾಯಿನ. ಆ ಅಯ್ಯ ಅಂಟಮ್ಮ, ನೀನ್ ಸುಮ್ಕೆ ಇದೆಯಾ? ಅವ್ರು ನೀನ್ ಸುರಿಗೆ ನೀನ್ ಶುರು ಹಚ್ಕೊಂಡೆ. ಅಲ್ಲ, ನಿಮ್ಮಿಬ್ರಿಗೂ ಏನಾಗಿದೆ ಅದು? ಯಾಕೆ ಹಿಂಗ ಆಡ್ತಾ ಇದ್ದೀರಿ? ಅಟ್ಟಿಗೆ ಬಂದಿರೋ ಅತಿಥಿಗಳು ಅಟ್ಟಿ ಒಳಗಡೆನೆ ಅವ್ರೆ. ನೋಡ್ಲಾ ಮತ್ತೆ ನಾಟಕ ಮಾಡೋ ಅಂದ್ರೆ ಆಗಕ್ಕಿಲ್ಲ ಅಂತ ಅವಳೆ. ನಿಜವಾದ ಪಿರುತಿ ಇಟ್ಕೊಂಡು ನಾನೇ ಕಣ್ಣ ನಾಟಕ ಮಾಡ್ಬೇಕು? ಅಲ್ಲ, ಇಬ್ರು ನಾಟಕನಾರು ಮಾಡಿ ಪಿರುತನಾದ್ರೂ ಮಾಡಿ, ಆದ್ರೆ ಯಾರಿಗೂ ಗೊತ್ತಾಗ್ದೇ ಇರಂಗ್ ಮಾಡಿ. ನಾನ್ ಮಾತ್ರ ನಾಟಕನೇ ಮಾಡೋದು. ನನ್ನಿಂದ ಆಗಕ್ಕಿಲ್ಲ ಅಣ್ಣಯ್ಯ. ನೋಡ್ಲಾ, ನೋಡ್ದೇನಿಲ್ಲ ಇವಳು ದಿಮಾಕಿನ ಮಾತಾ. ಅಯ್ಯೋ ಬಳಿ ಅಂತಮ್ಮ, ಬಳಿ. ಈಗ ಪರಿಸ್ಥಿತಿ ಸರಿ ಇಲ್ಲ, ಉಸಿ ಸಮಾಧಾನ ಮಾಡ್ಕೊ. ಈಗ ಟೈಮು ಅವ್ರ ಕಡೆ ಅದೇ. ಲೇ ಸುಮ್ಕಿರ್ಲ, ಹಂಗಂತ ಇವಳು ಮಾಡಿರೋ ತಪ್ಪನಾಗ ಸಂಸಕ್ಕಾದದೆ. ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ ಅಂತ ಹೇಳಿ ಅಣ್ಣಯ್ಯ. ಓ, ಇವಳು ಶಿಕ್ಷೆ ಅನ್ಭವಿಸ್ತಾಳೆ ಅಂತ ಅಂದ್ಬಿಟ್ಟು ಅಪ್ಪಯ್ಯ ಅನ್ಭವಿಸಿರೋ ನೋವು ಸಂಕಟ ಎಲ್ಲ ಮರ್ತ್ ಬಿಡಕ್ಕಾಗ್ತದೆ? ಹಳೆದೆಲ್ಲ ಮಡಿಕೊಂಡು 7 ದಿನ ಹಿಂಗೆ ಆಡೋರು ಕೇಳಿ ಅಣ್ಣಯ್ಯ. ನೀವಿಬ್ರು ಹಿಂಗೆ ಆಡ್ಕೊಂಡು ಅವ್ರನ್ನೆಲ್ಲ ಇಲ್ಲಿಗೆ ಸೇರಿಸಿ ಮಾವಯ್ಯ ಅವ್ರಿಗೆ ಯಾವ ವಿಷಯ ಗೊತ್ತಾಗ್ಬಾರ್ದು ಅನ್ಕೊಂಡಿದ್ರ ಅದನ್ನ ಗೊತ್ತಾಗಂಗ್ ಮಾಡ್ತೀರಿ. ನೋಡಿ ಅಣ್ಣಯ್ಯ, ನಂದೇನು ತಕರಾರಿಲ್ಲ. ನೋಡ್ಕೊಂಬೋಡೋದ್ ಬಿಟ್ಬಿಟ್ಟು ನನ್ ಕುಟೆ ಪಿರುತಿಯಿಂದ ನಡ್ಕೊಳ್ಳೋದು ಕೇಳ್ಬಿಡಿ. ಲೇ ಅದೇಂಗ್ಲ ಅದದು ಹೇಳ ನೀನೇಯ. ಅಯ್ಯೋ ಅಂತಮ್ಮ, ಬೈ ಎಲ್ಲ ಅತ್ತೆಗೊಂದ್ ಕಾಲ ಸೊಸೆಗೊಂದ್ ಕಾಲ ನಂಗೆ ಈಗ ಅತ್ತೆ ಮುಂದ್ ಕಾಲ. ನೀವ್ ಹಿಂಗೆ ಆಡಿದ್ರೆ ಎಲ್ಲ ಎಕ್ಕೂಟ್ ಹೊಂಟೈತದೆ. ಆಮೇಲೆ ಮಾವಿನ ಮರುವಾದೆ ಗೌರವ ಎಲ್ಲ ಹೋಯ್ತದ ನೋಡಪ್ಪ. ಇದೊಂದ್ ಬೇರೆ ಅದಲ್ವಾ? ಇಲ್ಲ ಅಂದಿದ್ರೆ ಒಳಗ್ ಮಾಡ್ತಿದ್ದೆ ಸರಿಯಾಗಿ. ಏನ್ ಮಾಡಕ್ಕಾಯ್ತದೆ? ಅಪ್ಪ ಹಿಂಗೋಸ್ಕರ ಎಲ್ಲ ಅನ್ಸರ್ಸ್ಕೊಂಡು ಹೋಗ್ಬೇಕಾಗದೆ. ಸರಿ ಅದ್ಕೆಮ್ಮ, ನೀವ್ ಹೇಳಿರೋ ವಿಷಯಕ್ಕೆ ಅಂತಮ್ಮ ಒಪ್ಕೊಂಡವ್ನೆ. ಸರಿ ಅಣ್ಣಯ್ಯ, ನಿಜವಾದ ಪಿರುತಿ ಇರ್ಬೇಕು. ಆಯ್ತು ಅಂತ ಹೇಳ. ನೋಡಿ ಅಣ್ಣಯ್ಯ, ಮತ್ತೆ ಲೇ ಅಂತಮ್ಮ, ಮಾವಯ್ಯ ಮಾನ ಮರ್ವಾದೆ. ಆಯ್ತು, ಪಿರೋತಿಯಿಂದ ನೀನ್ ಹೇಳ್ದಂಗೆ ಇರ್ತೀನಿ. ಅಣ್ಣಯ್ಯ, ಆದ್ರೆ ಮುಖ ಮಾತ್ರ ಆ ಕಡೆಗ್ ತಿರ್ಗದೆ. ಏಳಂತಮ್ಮ, ಆಯ್ತು, ನೀನ್ ಹೇಳ್ದಂಗೆ ಪಿರೋತಿಯಿಂದಾನೇ ಇರ್ತೀನಿ. ಸರಿ, ಇದೇ ಖುಷಿಗೆ ಏನು ಇಲ್ವೇ? ಹೂ ತಂದ್ಕೊಟ್ಟಿಲ್ವೇ? ಇನ್ನೇನ್ ತಂದ್ಕೊಟ್ಟಾರೋ? ಅಂತಮ್ಮ, ನಿನ್ ಪಿಕ್ಚರ್ ಎಲ್ಲ ನೋಡಕ್ಕಿಲ್ವೇ? ಅದ್ಕಮ್ಮ ಕೇಳ್ತಿರೋದು ಅದು. ಅದು ಅಂದ್ರೆ ಏನ್ಲಾ? ಅದೇ ಅಂತಮ್ಮ, ಮುತ್ತು. ಅದೆಲ್ಲ ಆಗಕ್ಕಿಲ್ಲ ಅಂತ ಹೇಳಕ್ ಕೊಟ್ಲೆ. ಇದೇನ್ ರೂಮ್ ಕೆಟ್ಟೋಯ್ತೆ? ನನ್ಗೇನ್ ಮುತ್ತು ಬೇಡ, ಅವ್ರ ಮುಂದ್ಗುಟೆ ತುತ್ಕೊಡಕ್ ಹೇಳಿ, ನನಗ ಆಟೆ ಸಾಕು. ಆಗ ನಮ್ಮಿಬ್ರು ಮಧ್ಯೆ ಏಟ್ ಪಿರುತಿ ಇದೆ ಅಂತ ಅವ್ರಿಗೂ ಅರ್ಥ ಆಯ್ತದೆ. ಕೊಡ್ತಾನೆ ಬಿಡು ಅದ್ಕೆಮ್ಮ. ಸರಿ ಗೌಡ್ರೆ, ಹೇಳಿದೆಲ್ಲ ಗೆಪ್ತಿಗಿರ್ಲಿ. ಅಂತಮ್ಮ, ಆ ಆ ಅದೇ ಅಣ್ಣಯ್ಯ, ಇನ್ನುವೆ ಮುಡಿ ಖಾಲಿ ಅದೆ. ಓಹೋ ಹೋ ಹೋ, ಇದ್ ಬೇರೆ ನಜಿಸ್ತಾ ಇದ್ರಾ? ಅಂತಮ್ಮ, ಹೋಗಂತಮ್ಮ ಎತ್ಕ ಬಾ. ಏ ಹೋಗು ಅಂತಮ್ಮ, ಹೋಗು.
ಅಂತಮ್ಮ ನಾನೇನಾದ್ರು ನೋಡಿದ್ನೆ? ನಿನಗ್ ತಿಳಿಯೋ ಅಂತದೇನ್ ನೋಡಿಲ್ಲ ಕಣ್ಬಿಡ್ಲ. ಆದ್ರುವೆ ಇವಳು ಯಾಕೋ ದಿನ ದಿನ ಜಾಸ್ತಿ ಆಯ್ತದ ಕಳ್ಳ. ಅಂತಮ್ಮ ಅವರೆಲ್ಲ ಎಟ್ಟಿಂದ ಹೋಗೋ ಗಂಟ ಒಸಿ ತಾಳ್ಮೆಯಿಂದ ಇರ್ಬೇಕೆ. ಅಲ್ಲ, ಪಿರುತಿಯಿಂದ ಇರ್ಬೇಕು. ಇತ್ತೀಚೆಗೆ ಈ ಕ್ವಾಟ್ಲೇನು ಸಮಯ ಸಂದರ್ಭ ನೋಡಿ ಆಟ ಆಡ್ಸೋದ್ ಕಲ್ತ್ಬಿಟ್ನಲ್ಲ. ಇವರೆಲ್ಲ ಒಂದ್ ಕಿತ ಹೋಗ್ಲಿ, ಆಮೇಲೆ ಈ ಭದ್ರ ಯಾರು ಅಂತ ನಾ ತೋರಿಸ್ತೀನಿ. ವಿದ್ಯಕ್ಕ ಅವನೇ ಫೋನ್ ಮಾಡ್ತಾವನೆ. ಹಂಗಾರೆ ಪುರಿ ಹಳ್ಳಕ್ ಬಿದ್ದದೆ ಅಂತ ಅರ್ಥ. ಮಾತಾಡು ಚಂಪಾ. ವಿದ್ಯಕ್ಕ ನಾನಾ? ನೀನೇ ಕಣಂತೆ, ಮಾತಾಡು ಚಂಪಾ. ಇಲ್ಲ ಅಕ್ಕ, ನಂಗೇನೋ ಒಂಥರ ಆಯ್ತದೆ. ನೋಡು ಚಂಪಾ, ಮೂಲೆ ಸೇರ್ಕೊಂಡಿರೋ ಕಳ್ಬೇಕು ಆಚೆ ಬರ್ಬೇಕು ಅಂದ್ರೆ ನೀನು ಮಾತಾಡ್ಲೇಬೇಕು. ಸಂಕೋಚ ಪಟ್ಕೊಂಡಂಗೆ ನಗ್ನಗ್ತಾನೆ ಮಾತಾಡು. ಅವನು ನಮ್ ದಾರಿಗ್ ಬರ್ಬೇಕು. ನೀನೇನು ಯೋಚನೆ ಮಾಡ್ಬೇಡ, ಫೋನ್ ರಿಸೀವ್ ಮಾಡಿ ಮಾತಾಡು ಚಂಪಾ. ಹೆಲೋ. ಆಹಾ, ನಿಮ್ ದನಿ ಇಟ್ಟೊಂದು ಇಂಪಾಗದೆ. ಅದೇ ದನಿಲಿ ನೀವ್ ಯಾರು ಅಂತ ಹೇಳ್ಬಿಟ್ರೆ ನನ್ ಕಿವಿ ಹಂಗೆ ತಂಪಾಗ್ಬಿಡ್ತದೆ. ನಿಮ್ಗೆ ಬೇಕಾದವ್ರು. ಆಹಾ, ಹೆಣ್ಮಕ್ಳೆಲ್ಲ ನನ್ ಬೇಕಾದವ್ರಯ್ಯ. ಆದ್ರೆ ಈ ಸುಮಧುರವಾದ ದನಿ ಕೇಳ್ತಾ ಇರೋದು ಇವತ್ತೇ ಫಸ್ಟು. ಅದಕ್ಕೆ ನೀವ್ ಹೇಳಿ, ನೀವ್ ಯಾರು, ಎಲ್ಲಿದ್ದೀರಿ? ಹೇಳದ್ನಲ್ಲ, ನಿಮ್ ಹತ್ರದವಳು. ನಿಮ್ ಹತ್ರ ಇಟ್ಕೊಂಡೆ ನಿಮ್ಗೋಸ್ಕರ ಪರಿತಪ್ಸ್ತಾ ಇರೋವಳು. ಏನೋ ವಿಶ್ವ, ನೀನ್ ಅದೃಷ್ಟ. ಒಳ್ಳೆ ಕೋಗಿಲೇನೆ ಮಾತಾಡ್ದಂಗ ಆಯ್ತದೆ. ಮಗ, ತಾನಾಗಿ ನಿನಗ್ ಬಿದ್ದದೆ, ಯಾವ್ದೇ ಕಾರಣಕ್ಕೂ ಬಿಡ್ಬೇಡ. ಹತ್ರದಲ್ಲೇ ಇದ್ದೀರಾ? ಎಲ್ಲಿದ್ದೀರಿ? ನನ್ ಮನ್ಸಲ್ಲೇ ಇದ್ದೀರಾ ಅನ್ಮ್ಯಾಕೆ ಹತ್ರದಲ್ಲೇ ಇದ್ದಂಗೆ ತಾನೆ. ಅಯ್ಯೋ ಅಯ್ಯೋ, ಈ ನಿಮ್ ಮಾತ್ ಕೇಳಿ ನನಗ್ ಕುತೂಹಲ ತಡಿಯಕ್ಕೆ ಆಗ್ತಾ ಇಲ್ಲ. ಅಯ್ಯೋ, ಒಂದ್ಕಿತ ದಯವಿಟ್ಟು ನೀವ್ ಯಾರು ಅಂತ ಹೇಳ್ಬಿಡಿ. ನಾನೇನು ದೂರದವಳಲ್ಲ, ನಿಮ್ಗೆ ಗೊತ್ತಿರೋಳೆಯ. ಅದ್ ನನಗ್ ಅರ್ಥ ಆಯ್ತೈತೆ, ಆದ್ರೆ ನೀವ್ ಯಾರು ಅಂತ ನನಗ್ ಗೊತ್ತಾಗ್ತಿಲ್ವಲ್ಲ. ನೋಡಿ, ದಯವಿಟ್ಟು ಕಾಡಿಸ್ಬೇಡಿ, ಪ್ಲೀಸ್ ಹೆಸರು ಹೇಳ್ಬಿಡಿ. ನಾನ್ ಬೇರೆ ಯಾರು ಅಲ್ಲ, ನಿಮ್ ಫ್ರೆಂಡು ಸುಭಾಷ್ ಹೆಂಡ್ರು ಚಂಪಾ. ನೀವಾ? ಅಯ್ಯೋ, ಯಾಕೆ ಹಿಂಗ್ ಗಾಬರಿ ಮಾಡ್ಕೋತಿದ್ದೀರಾ? ನಾನೇಯ. ಅಲ್ಲ, ನೀವ್ಯಾಕೆ ನನಗ್ ಫೋನ್ ಮಾಡಿದ್ರಿ? ಯಾಕೆ ಅಂದ್ರೆ ನಿಮ್ ಫ್ರೆಂಡ್ ಇಂದ ಸಿಗದೆ ಇರೋ ಪಿರುತಿ ನಿಮ್ಮಿಂದ ಸಿಗ್ಬೋದು ಅಂತವಾ. ರೀ, ನೀವ್ ಏನ್ರಿ ಮಾತಾಡ್ತಾ ಇದ್ದೀರಾ? ದಿಟ್ಟನೆ ಹೇಳ್ತೀವ್ನಿ, ನಿಮ್ ಫ್ರೆಂಡು ನನಗ್ ಕೊಡ್ಬೇಕಾಗಿರೋ ಪಿರುತಿನ ಕೊಡ್ತಿಲ್ಲ. ಆದ್ರೆ ನೀವ್ ಅಟ್ಟಿ ತಕ್ ಬಂದಾಗ ನನ್ ಕೂಟೆ ಮಾತಾಡಿದ ರೀತಿ, ನಿಮ್ ಜೊತೆ ಅವತ್ ಕಾಲ ಕಳೆದ್ಮೇಕೆ ನಾನ್ ಬಯಸಿದ ಪ್ರೀತಿ ನಿಮ್ಮಿಂದನೇ ಸಿಗ್ಬೇಕು ಅಂತ ಅನ್ಕೊಂಡೆ. ಅದಕ್ಕೆ ಫೋನ್ ಮಾಡ್ದೆ. ರೀ, ನೀವೇನ್ ತಮಾಷೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಇಷ್ಟಪಟ್ಟವ್ರು ಕಷ್ಟ ಕೊಡ್ತಾವ್ರೆ, ಜೀವನದಿಂದ ಇವ್ರು ತೊಲ್ಗೋಗ್ಲಿ ಅಂತ ಬಯಸ್ತಾವ್ರೆ ಅನ್ಮ್ಯಾಕೆ ಮನ್ಸಿಗೆ ಹತ್ರ ಆದವ್ರು, ಇವ್ರ ಕೂಟ ಇದ್ರೆ ನೆಮ್ಮದಿಯಾಗಿರ್ತೀನಿ ಅನ್ನೋರ್ ಜೊತೆ ಇದ್ರೆ ಸಂತೋಷವಾಗಿರ್ಬೋದು ಅಲ್ವೇ. ಅಲ್ಲ, ಅದ್ ಸರಿ, ಈ ಇಸಿ ಏನಾದ್ರೂ ಸುಭಾಷಿಂಗ್ ಗೊತ್ತಾಗ್ಬಿಟ್ರೆ? ಏನು ಕೊಂದಾಕ್ತಾರೆ, ಆಟೆ ತಾನೆ. ಹಿಂಗೆ ಪಿರುತಿ ಇಲ್ದೆ ಇರೋ ಮನುಷ್ಯನ್ ಜೊತೆ 100 ವರ್ಷ ಬದುಕೋಕ್ಕಿಂತ ಸಾಯೋದೇ ಮೇಲು ಬಿಡಿ. ನೋಡಿ, ನಾನು ನೇರವಾಗಿ ಹೇಳ್ತೀನಿ, ನೀವು ಅಂದ್ರೆ ನಂಗೆ ಸ್ಯಾನೆ ಇಷ್ಟ. ಅದಕ್ಕೆ ನೀವ್ ಒಂದ್ಕಿತ ಯೋಚನೆ ಮಾಡಿ, ನೀವೊಬ್ರು ಮನ್ಸ್ ಮಾಡಿದ್ರೆ ನಾವಿಬ್ರು ಖುಷಿಯಾಗಿರ್ಬೋದು. ಇಲ್ಲ ನಿಮ್ ಫ್ರೆಂಡ್ಗೆ ಹೇಳ್ತೀನಿ ಅನ್ನೋದಾದ್ರೆ ಹೇಳ್ಬಿಡಿ. ನಿಮ್ ಜೊತೆ ಬಾಳಕ್ ಆಗ್ಲಿಲ್ಲ ಅನ್ನಕ್ಕೆ ಸಾಯೋದೇ ವಾಸಿ ಅಂತ ಸಂತೋಷವಾಗಿ ಸತ್ತೋಯ್ತೀನಿ. ಚಂಪಾ, ಸೂಪರ್ ಆಗಿ ಮಾತಾಡ್ದೆ. ನೋಡ್ತಾ ಇರು ಚಂಪಾ, ನೀನ್ ಕೊಟ್ಟಿರೋ ಚಮಕ್ಗೆ ಅವನ್ ತಲೆ ಕೆಟ್ಟು ಗೊಬ್ಬರ ಆಗಿ ಮತ್ತೆ ನಿನಗವನು ಫೋನ್ ಮಾಡೇ ಮಾಡ್ತಾನೆ.
ನಾವ್ ಅನ್ಕೊಂಡಿರೋ ಕಾರ್ಯ ಸ್ಯಾನೆ ಸುಲಭವಾಗೈತದೆ. ನೀನ್ ಏನು ಯೋಚನೆ ಮಾಡ್ಬೇಡ ಚಂಪಾ, ಸರಿನೇ? ಶಿವರಾಮ, ಈ ಜಮೀನು ವಿಷಯದಲ್ಲಿ ರೈತರಿಗೆ ಯಾವ ರೀತಿ ಮೋಸ ಆಗಿದೆ ಅಂತ ಏನಾದ್ರೂ ಗೊತ್ತಾಯ್ತಾ? ವಿಚಾರಿಸಿದ್ದೀನಿ ರಾಯ್ರೆ. ಮಧ್ಯ ನಿಂತು ನಿಮಗೆ ಜಮೀನು ಕೊಡ್ಸಿದ್ನಲ್ಲ ಆ ಬ್ರೋಕರ್, ಅವನ್ ಮಾಡಿರೋ ಕಿತಾಪತಿ ಇದು. ತಾತ, ನಾನು ಅದನ್ನ ವಿಚಾರಿಸಿ ಅದೇನು ಅಂತ ಸರಿ ಮಾಡ್ತೀನಿ. ನೀವು ಅದ್ರ ಬಗ್ಗೆ ಎಂತೆಲ್ಲ ಕೆಚ್ಕೋಬೇಡಿ. ಅಣ್ತಮ್ಮ, ಅಂತವ್ರನ್ನೆಲ್ಲ ಸುಮ್ಕೆ ಬಿಡಬಾರ್ದು. ನೋಡಪ್ಪ, ನಾವು ಮಾಡ್ತಾ ಇರೋದು ಒಳ್ಳೆ ಕೆಲಸ, ಸುಮ್ಮನೆ ತೊಂದರೆ ಮಾಡ್ಕೊಳ್ಳೋದು ಬೇಡ. ಶಿವರಾಮ, ಅವ್ರಿಗೇನು ಮೋಸ ಆಗಿದೆ ಅಂತ ತಿಳ್ಕೊ. ಬೇಕಾದ್ರೆ ಅವ್ರಿಗೇನು ಕೊಡಬೇಕೋ ನಾನೇ ಕೊಟ್ಬಿಡ್ತೀನಿ. ಅಯ್ಯೋ ರಾಯ್ರೆ, ಇದು ದುಡ್ಡಿನ ಪ್ರಶ್ನೆ ಅಲ್ಲ, ನಂಬಿಕೆ ಪ್ರಶ್ನೆ. ಯಾರೋ ಮಾಡಿರೋ ತಪ್ಪಿಗೆ ನಮ್ಮ ಹಳ್ಳಿ ಜನನ ನೀವು ತೆಪ್ಪಾಗಿ ತಿಳ್ಕೊಳ್ಳೋದು ಬೇಡ. ನನ್ನ ಮಗ ಇದನ್ನೆಲ್ಲ ಸರಿ ಮಾಡ್ತಾನೆ, ನೀವು ತಲೆ ಕೆಡ್ಸ್ಕೊಬೇಡಿ. ನೀವಿಷ್ಟು ಹೇಳಿದ್ಮೇಲೆ ನಾನು ನೆಮ್ಮದಿಯಾಗಿರ್ತೀನಿ. ಮೋನ, ಹಂಗೆ ಹೊಸಿ ಕಾಪಿ ಮಾಡಿಸು. ಆಂಟಿ, ಅಂಕಲ್ ನಿಮ್ಮನ್ನು ಕರೀತಾ ಇದ್ದಾರೆ. ಅದೆಲ್ಲ ನನ್ ಸೊಸೆ ನೋಡ್ಕೋತಾಳೆ ಬಿಡಪ್ಪ. ಒಂದ್ ನಿಮಿಷ ನೋಡ್ತಾ ಇರಿ, ಬಂದೆ. ಮಾವ, ಒಂದ್ ನಿಮಿಷ. ನೀವ್ ಟ್ಯಾಬ್ಲೆಟ್ ತಗೊಳ್ಳೋ ಟೈಮ್ ಆಯ್ತಲ್ವಾ? ಮೊದ್ಲು ಟ್ಯಾಬ್ಲೆಟ್ ತಗೊಳ್ಳಿ. ಔಷಧಿ ತಗೊಳ್ಳೋದು ನಾನ್ ಮರೆತರು ಕೂಡ ನಾನು ಸೊಸೆ ಮರೆಯೋದಿಲ್ಲ. ಒಂದ್ ನಿಮಿಷ ಬಾಯಿಲಿ. ಏನ್ ಸುರಭಿ? ಒಂದ್ ನಿಮಿಷ ಬನ್ನಿ, ಬಂದೆ. ಒಂದ್ ನಿಮಿಷ. ಮೋನ, ಸಾವಿತ್ರಿ, ಈಶ್ವರಿ, ಬಂದ್ರ. ಯೋಳಿ ಬಾವ. ನೋಡಿ, ಯಜಮಾನ್ರಿಗಾಗ್ಲಿ ಅವ್ರ ಮನೆಯವ್ರಿಗಾಗ್ಲಿ ನಮ್ಮ ಮನೆಯಾಗೆ ಯಾವ ಕುಂದು ಕೊರತೆನೂ ಬರಬಾರ್ದು, ಹಂಗ ನೋಡ್ಕೋಬೇಕು. ನಾವು ಗಂಡಸರು ಕೆಲವೊಂದು ವಿಷಯಗಳು ಅರ್ಥ ಹಾಕಿಲ್ಲ, ನೀವೇ ಎಲ್ಲ ಅರ್ಥ ಮಾಡ್ಕೋಬೇಕು. ನೀನೇನು ಯೋಚನೆ ಮಾಡ್ಬೇಡ ಅಣ್ಣ, ನಾವೆಲ್ಲ ನೋಡ್ಕೋತೀವಿ. ರಾಯ್ರೆ, ನಿಮ್ಗೇನಾದ್ರು ಅನಾನುಕೂಲ ಆದ್ರೆ ದಯವಿಟ್ಟು ತಿಳಿಸಿ. ನಿಮ್ಗೇನಾದ್ರು ಬೇಕಾದ್ರೆ ನಿಸ್ಸಂಕೋಚವಾಗಿ ಕೇಳಿ. ಇದನ್ನ ನಿಮ್ಮನೆ ಅಂತಾನೆ ತಿಳ್ಕೊಳ್ಳಿ. ಖಂಡಿತ ಗೋವಿಂದು, ನಾನು ಇಲ್ಲಿಗೆ ಅತಿಥಿಯಾಗಿ ಬಂದಿದ್ದೀನಿ ಅಂತ ಅನ್ಕೊಂಡೇ ಇಲ್ಲ. ನಾನು ಈ ಮನೆ ಒಬ್ಬ ಸದಸ್ಯ ಅಂತ ಅನ್ಕೊಂಡಿದ್ದೀನಿ. ಅದಾಗೆ ಶಿವರಾಮ, ಈ ಹುಡುಗಿ ಊರು ಯಾವುದು? ರಾಯ್ರೆ, ನಮ್ ಮುಲಿಕೆರೆನೆಯ. ಹುಲಿಕೆರೆ ಅಂದ ತಕ್ಷಣ ನನಗೆ ಜ್ಞಾಪಕ ಬಂತು. 7 ವರ್ಷಗಳ ಹಿಂದೆ ನಮ್ಮ ಮನೆಯಲ್ಲಿ ಹರಿಕತೆ ಮಾಡಿಸಿದ್ದೆ. ಹುಲಿಕೆರೆಯವರೇ ಬಂದಿದ್ರು, ತುಂಬಾ ಚೆನ್ನಾಗಿ ಮಾಡಿದ್ರು. ತಾತ, ಹುಲಿಕೆರೆಯಲ್ಲಿ ಹರಿಕತೆ ಮಾಡೋರು ನಮ್ಮ ಅಪ್ಪಯ್ಯ ಒಬ್ರೇಯ. ಅದಾಗೆ ಅವ್ರ ಫೋಟೋ ಇದೆಯಾ ಮಗಳೇ? ಯಾಕಮ್ಮ, ನಿನ್ನ ಹತ್ರ ಫೋನ್ ಇಲ್ವಾ? ಫೋನ್ ಯೂಸ್ ಮಾಡೋದಿಲ್ವಾ ನೀನು? ಏನ್ ಶಿವರಾಮ, ಈ ಮಗು ಹತ್ರ ಫೋನ್ ಇಲ್ವಾ? ಹಾ, ಇದೆ ಇದೆ. ಆದ್ರೆ ಅದು ಅದಾ ತಾತ, ನಮ್ ರೂಮಲ್ಲಿ ಮಡಗಿರ್ತಾಳೆ. ನನ್ ಫೋನಲ್ಲೇ ಅದೇ, ತೋರಿಸ್ತೀನಿ ಬನ್ನಿ. ಇವರೇ ನಮ್ಮ ಮಾವಯ್ಯ, ಚೆಲ್ವಣ್ಣ ಅಂತ. ಇವರೇನು ಮನೆಗೆ ಬಂದಿದ್ದು? ಅದ್ಭುತವಾಗಿ ಹರಕತೆ ಮಾಡಿದ್ರು. ಬಹಳ ಒಳ್ಳೆ ವ್ಯಕ್ತಿ. ಹೌದು, ಇಡೀ ರಾತ್ರಿ ನಮ್ ಫ್ಯಾಮಿಲಿಯವ್ರು ಯಾರು ಕಣ್ಣು ಮುಚ್ಚದೆ ಕತೆ ಕೇಳಿದ್ವಿ. ಹೌದು, ತುಂಬಾ ತಮಾಷೆ ಮನುಷ್ಯ, ಒಳ್ಳೆ ವ್ಯಕ್ತಿತ್ವ ಅಲ್ವಾ ಶಿವರಾಮ?
ಹೌದು ರಾಯರೇ. ಸುತ್ತೊಡೆಯೋ ಲೋಕದಲ್ಲಿ ಒಂದಲ್ಲ ಒಂದು ಕಡೆ ಭೇಟಿ ಮಾಡ್ತೀವಿ ಅನ್ನೋದು ಮಾತು ಎಷ್ಟು ಸತ್ಯ ಅಲ್ವಾ ಶಿವರಾಮ? ಹೌದು ರಾಯ್ರೆ. ಅಂದಹಾಗೆ ಹಬ್ಬಕ್ಕೆ ಅವ್ರ ಕುಟುಂಬದವರು ಬರ್ತಾರೆ ಅಲ್ವಾ? ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕು ಚಿಕ್ಕಪ್ಪ. ನಾನ್ ಕರ್ಕೊಂಡು ಹೋಗ್ಬೇಕು ಅಂದ್ರೆ ನಿಮ್ಮ ಸಂಬಂಧನ ಅವಳು ಶಾಶ್ವತವಾಗಿ ಕಳ್ಕೊಂಡ್ ಬರ್ಬೇಕು. ಇಲ್ಲ, ಅದು ಮಗಳನ್ನ ಮದುವೆ ಮಾಡಿ ಕಳ್ಸಿದ್ಮೇಲೆ ಮಾಡ್ತಿರೋ ಮೊದಲನೇ ಉತ್ಸವ ಅಂದ್ಮೇಲೆ ನೀವು ಅವ್ರನ್ನ ಇನ್ವೈಟ್ ಮಾಡೇ ಮಾಡ್ತೀರಾ ಅಲ್ವಾ? ಅಯ್ಯ, ಅವ್ರಿಗೆ ಬಿಡ್ವಿರಕ್ಕಿಲ್ಲ, ಅವ್ರು ಬರಕಿಲ್ಲ ಬಿಡಿ. ಸಂಬಂಧ ಬಾಂಧವ್ಯ ಹಬ್ಬ ಹರಿದಿನಗಳು ಅಂದ್ಮೇಲೆ ಏನೋ ಸಬೂಬ್ ಹೇಳ್ಕೊಂಡು ಬೀಗರ ಮನೆಗೆ ಬರದೇ ಇರೋದು ಸಾಧ್ಯನಾ? ಇಲ್ಲ, ಅವ್ರಿಗೂ ನಮಗೂ. ಯಾಕೆ, ಏನಾದ್ರೂ ಸಮಸ್ಯೆನಾ? ಹಾಗೆಲ್ಲ ಏನೂ ಇಲ್ಲ. ಅವರಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಕೇಳಿದೆ. ಬೇರೆ ಏನಾದ್ರು? ಹಾಗೇನಿಲ್ಲ ರಾಯರೇ, ಬರ್ತಾರೆ. ಬರ್ತಾರೆ. ಗೋವಿಂದ, ಲೇ ಕೊಟ್ಲೆ, ನಿಮ್ ಬೀಗ್ರ ಮನೆಯವ್ರು ಎಲ್ರು ಬರ್ತಿದ್ದಾರೆ ಅಂತ ಕೇಳಿ ನನಗ್ ತುಂಬಾ ಸಂತೋಷ ಆಗ್ತಿದೆ. ನನ್ನನ್ನ ಹಟ್ಟಿ ಒಳಗ್ ಕರೆದ್ರು ಅನ್ನೋ ಖುಷಿ ಒಂದ್ ಕಡೆ ಆದ್ರೆ, ಅವ್ವ ಅಪ್ಪ ಸರು ಎಲ್ರನ್ನು ಕರೆದವ್ರೆ. ನನ್ ಖುಷಿಗೆ ಪಾರನೇ ಇಲ್ಲ. ಅಣ್ಣ ಕೊಟ್ಲೆ ಹೋಗು, ಅವ್ನ ಕರ್ಕೊಂಬರಕ್ಕೆ. ಜಲ್ವಾಡ, ರತ್ನಕ್ಕ, ನೀವಿಬ್ರು ಇಲ್ಲಿದ್ದೀರಾ? ನಾನ್ ಹಟ್ಟಿಗೆ ಹೋಗಿದ್ದೆ, ಅಲ್ಲಿ ಅಜ್ಜವ್ವ ಇತ್ಲಲ್ಲ ಅವ್ರೆ ಅಂದ್ರು, ಅದಕ್ಕೆ ಇಲ್ಲಿಗೆ ಬಂದೆ. ಏನ್ ಕ್ವಾಟ್ಲೆ ಆಶ್ಚರ್ಯ, ನಮ್ಮ ನುಡಿಕೊಂಡು ಇಲ್ಲಿ ಗಂಟು ಬಂದ್ಬಿಟ್ಟಿದ್ಯಾ? ಈಗ ಮೊದ್ಲು ನೀವು ಒಟ್ಟಿಗೆ ಬಂದು ಬಟ್ಟೆ ಬರನೆಲ್ಲ ಎತ್ಕೊಂಡು 2-3 ದಿವಸ ಈ ಕೆಲ್ಸದ ಚಿಂತೆ ಎಲ್ಲ ಬಿಟ್ಟು ನಾನ್ ಕಡೆ ಬರ್ತಾ ಇರ್ಬೇಕು. ಏನ್ ಹೇಳ್ತಿದ್ಯಪ್ಪ? ನಾವ್ ಎಲ್ಲಿಗ್ ಬರ್ಬೇಕು, ಯಾಕ್ ಬರ್ಬೇಕು? ರತ್ನಕ್ಕ, ಯಾಕೆ ಹಿಂಗ್ ಭಯ ಬೀಳ್ತಾ ಇದ್ದೀರಾ? ಈಗ ಕರ್ಕ ಬರಕ್ ಕೇಳಿರೋದು ಒಳ್ಳೆ ವಿಷಯಕ್ಕೆ ಕಾಣಂತೆ, ಬನ್ನಿ. ಅದೇನು ಅಂತ ಹೊಸಿ ಅರ್ಥ ಆಗಂಗ್ ಹೇಳೋ ಮಾರಾಯ. ಏಳು ವರ್ಷಗಳ ಹಿಂದೆ ನಮ್ಮ ಮನೆಯಲ್ಲಿ ಹರಿಕತೆ ಮಾಡಿಸಿದ್ದೆ. ಹುಲಿಕೆರೆಯವರೇ ಬಂದಿದ್ರು. ಹುಲಿಕೆರೆಯಲ್ಲಿ ಹರಿಕತೆ ಮಾಡೋರು ನಮ್ಮ ಅಪ್ಪಯ್ಯ ಒಬ್ರೇಯ. ಮಗಳನ್ನ ಮದುವೆ ಮಾಡಿ ಕಳ್ಸಿದ್ಮೇಲೆ ಮಾಡ್ತಿರೋ ಮೊದಲನೇ ಉತ್ಸವ ಅಂದ್ಮೇಲೆ ನೀವು ಅವ್ರನ್ನ ಇನ್ವೈಟ್ ಮಾಡೇ ಮಾಡ್ತೀರಾ ಅಲ್ವಾ? ಇಷ್ಟಾಗೈತೆ ಚೆಲ್ವಣ. ನಾನ್ ಆಗ್ಲೇ ಸರುಗೆ ಬಟ್ಟೆ ಬರೋದೆಲ್ಲ ತುಂಬಾ ಕೇಳಿಬಿಟ್ಟಿನಿ, ಬನ್ನಿ ನನ್ ಕೊಟ್ಟೆ. ಕ್ವಾಟ್ಲೆ, ನೀನ್ ಹೇಳ್ತಿರೋದು ದಿಟ್ವೆ. ಅಲ್ಲ ಕಣಪ್ಪ, ನಂಗಿದ್ನೆಲ್ಲ ನಂಬಕ್ಕೆ ಆಯ್ತಾ ಇಲ್ಲ. ನಂಬ್ಲೇಬೇಕು ಕಣಂತೆ, ತಡ ಆಯ್ತದೆ, ಬಿರ್ನೆ ಬನ್ನಿ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ, ನಮ್ಮ ಹಟ್ಟಿಲ್ ನಡೆದಿರೋ ಯಾವ್ದ್ರ ಬಗ್ಗೆ ನೀವು ರಾಯರು ಹಟ್ಟಿಯವ್ರು ಗೊತ್ತಾಗ್ಬಾರ್ದು. ಎಷ್ಟೇ ಮನಸ್ತಾಪ ಇದ್ರು ಅವ್ರ ಮುಂದೆ ಕಡೆ ಸಂದಾಗಿರ್ಬೇಕು ಅಂತ ಮಾವಯ್ಯ ಕಡಕ್ ವಾರ್ ಮಾಡ್ಬಿಟ್ಟವ್ರೆ. ನಮ್ ಮಧ್ಯೆ ಏನೇ ಇದ್ರುವೆ ಬಂದವ್ರ ಮುಂದ್ಬಿಟ್ಟೆ ಇದೆಲ್ಲ ಮಾತಾಡಕ್ ಆಗತ್ತಾ? ಬಿಡು ಕ್ವಾಟ್ಲೆ. ಅಲ್ಲ ಕ್ವಾಟ್ಲೆ, ನನ್ ಮಗಳ ಮಕನ ಇನ್ ನೋಡಕ್ ಆದತ್ತೋ ಇಲ್ವೋ, ನಮ್ ಬೀಗ್ರ ಮನೆ ಮೆಟ್ಲು ಇನ್ನು ತುಳಿತನೋ ಇಲ್ವೋ ಅಂತ ಚಿಂತೆ ಮಾಡ್ಕೊಂಡ್ಬಿಟ್ಟಿದ್ದೆ. ₹1 ಲಾಟ್ರಿ ಹೊಡೆದಂಗೆ ಸಂತೋಷ ಆಗ್ಬಿಟ್ಟದೆ. ಇನ್ ಯಾಕೆ ಚಿಂತೆ ಮಾಡ್ಲಿ ಹೇಳು? ಸರಿ, ಇನ್ ಮಿಕ್ಕಿದ ವಿಷಯನ ಕಾರಲ್ಲಿ ಮಾತಾಡುವ, ಬೇಗ ಬನ್ನಿ. ರತ್ನ, ಇನ್ ಮಿಕ್ಕಿದ ಕೆಲ್ಸನ ಬೀಗ್ರ ಮನೆಯಿಂದ ವಾಪಸ್ ಬಂದ್ಮೇಲೆ ಮಾಡ್ಕೊಳವ. ಈಗ ತಡ ಆಯ್ತದೆ, ನಡಿ ಹೋಗುವ. ಆಯ್ತು ನಡಿಯಯ್ಯ. ನಂಗೂ ನನ್ ಮಗಳು ಮುಖವ ಏಟೊತ್ತಿಗೆ ನೋಡ್ತೀನೋ ಅಂತ ಅನ್ಸ್ತೈತೆ. ನಾನ್ ಕಾರ್ನ ರಿವರ್ಸ್ ತೆಗಿತಾ ಇರ್ತೀನಿ, ಬಿರ್ನೆ ಬನ್ನಿ. ಯಾಕೆ ಹಂಗ್ ನಿಂತ್ಬಿಟ್ಟೆ? ಮದ್ವೆ ಆದ್ಮೇಲೆ ಬರ್ತಾ ಇರ ಮೊದ್ಲನೇ ಊರಬ್ಬ, ಹಿಂಗೆ ಬರೀ ಕೈಲಿ ಹೋಗಕ್ಕಾದತ್ತೆ? ಮೊದ್ಲೆಂಗೋ ಹೋಟ್ಲಿತ್ತು, ಜೀವನ ನಡೀತಿತ್ತು. ಈಗ ಜೀವನವೇ ಕಷ್ಟ ಆಗೋದದೆ. ಅಂಥದ್ರಲ್ಲಿ ಕಾಸೆಲ್ಲ ಹೊಂದ್ಸೋದು.
ಅಲ್ಲಿ ನೋಡಿದ್ರೆ ಕ್ವಾಟೆ ಉಟ್ ಬಟ್ಟೆಲೆ ಬನ್ನಿ ಅಂತ ಅವನೇ. ನಡಿ ನಡಿ ಹೋಗುವ, ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ತೀನಿ ನಾನು. ಸರಿ, ಮನೆ ಉಸಾಬ್ರಿ ನಂಗೆ ಯಾಕೆ ಅಂತ ಹೇಳ್ತಾ ಇದ್ದಿದ್ ನೀನು ಇವತ್ ಈಟೆಲ್ಲ ಯೋಚನೆ ಮಾಡ್ತಿದ್ಯಲ್ಲ, ಅದನ್ ಕೇಳಿ ಸಂತೋಷ ಆಗ್ತಾ ಇದೆ ನನಗೆ. ಅಯ್ಯೋ ಬಾ ತಾಯಿ, ಕತೆ ಹೊಡಿಬೇಡ ಈಗ. ಬಾ ಹೋಗುಮ. ಮಂತ್ರಿಗಳಾದ ಶಿವರಾಮೇಗೌಡರಿಗೆ ಜೈ. ಮುಂದಿನ ಮುಖ್ಯಮಂತ್ರಿಗಳಾದ ಶಿವರಾಮೇಗೌಡರಿಗೆ ಜೈ. ಮುಂದಿನ ಮುಖ್ಯಮಂತ್ರಿಗಳಾದ ಶಿವರಾಮೇಗೌಡರಿಗೆ ಜೈ. ನಮಸ್ಕಾರ ಬೀಗ್ರೆ. ಮಂತ್ರಿ ಆದ್ಮೇಲೆ ನಿಮ್ಮನ್ನ ನೋಡ್ತಿರೋದು ಮೊದಲನೇ ಕಿತ, ಅದಕ್ಕೋಸ್ಕರ ಈ ಮರವಾದಿ ಒಪ್ಪಿಸ್ಕೋಬೇಕು. ಅಮ್ಮ, ಅವತ್ ನಮ್ಮ ಮನೆಗ್ ಬಂದವ್ರು ಇವ್ರೇ ಅಲ್ವಾ? ದಯವಿಟ್ಟು ನಿಂತ್ಕೊಳ್ಳಿ ಬೀಗ್ರೆ.